ಒಬ್ಬ ರಾಜನ ಆಸ್ಥಾನ ಜ್ಯೋತಿಷಿಗೆ ಮಗ ಹುಟ್ಟುತ್ತಾನೆ. ಮಗನ ಜಾತಕವನ್ನು ತಂದೆ ಬರೆದಾಗ ಅಲ್ಲೊಂದು ವಿಚಿತ್ರವಾದ ಯೋಗ ಕಂಡು ಬಂತು ಅವನಿಗೆ. ಅದೇನು ಅಂದರೆ ಅವನು ಮಹಾ ಕಳ್ಳನಾಗ್ತಾನೆ. ಮಗ ಕಳ್ಳತನವೆನ್ನುವುದು ಅವನಿಗೆ ಪ್ರವೃತ್ತಿಯಾಗಿರ್ತದೆ. ತುಂಬ ಜಾತಕವನ್ನು ಶೋಧನೆ ಮಾಡ್ತಾನೆ, ಶಾಸ್ತ್ರಗಳನ್ನು ಆಲೋಡನೆ ಮಾಡ್ತಾನೆ. ಇದಕ್ಕೆ ಅಂದರೆ ಪರಿಹಾರ ಇದೆಯಾ ಅಂತ. ಸುಲಭದಲ್ಲಿ ಯಾವ ಪರಿಹಾರವೂ ಸಿಗಲಿಲ್ಲ. ಅಷ್ಟು ಗಟ್ಟಿಯಾದ ಪಾಪ ಇದೆ ಅದರ ಹಿಂದೆ. ಕೊನೆಗೊಂದು ಉಪಾಯವನ್ನು ಮಾಡ್ತಾನೆ ಅವನು. ಅದೇನೆಂದರೆ ಮಗನಿಗೆ ಬೇರೆ ವಿದ್ಯಾಭ್ಯಾಸವನ್ನೇ ಮಾಡಿಸೋದಿಲ್ಲ, ಬರಿಯ ಕರ್ಮ ಸಿದ್ಧಾಂತವನ್ನು ಮಾತ್ರ ಬೋಧನೆ ಮಾಡ್ತಾನೆ. ಏನದು ಅಂದರೆ ಅದರಲ್ಲಿ ಕೂಡ ಒಂದು ಪಾರ್ಶ್ವ ಮಾತ್ರ. ಯಾವ ಯಾವ ರೀತಿಯ ಕಳ್ಳತನಗಳಿಗೆ ಮುಂದೆ ಯಾವ ಯಾವ ನರಕವಿದೆ ಅಂತ, ಏನು ಕದ್ದರೆ ಮುಂದೆ ಏನಾಗ್ತೇವೆ ನಾವು ಎನ್ನುವುದನ್ನು ವರ್ಷಾನುಗಟ್ಟಲೆ ಪಾಠ ಮಾಡ್ತಾನೆ. ಬೇರೆ ಬೇರೆ ಬಗೆಯ ಕರ್ಮಗಳಿಗೆ ಫಲ, ಬೇರೆ ಬೇರೆ ಬಗೆಯ ಪಾಪಕರ್ಮಗಳಿಗೆ ಫಲ. ಅಲ್ಲಿಯೂ ಕಳ್ಳತನಗಳು ವೆರೈಟಿ ಇದೆಯಲ್ಲ, ಕಳ್ಳತನದಲ್ಲೂ ಕೂಡ ನಾನಾ ರೀತಿಯ ವೈವಿಧ್ಯ ಇದೆಯಲ್ಲ. ಹಾಗಾಗಿ ಅದಕ್ಕೆಲ್ಲ ಫಲವನ್ನು ಮಗನಿಗೆ ಬೋಧನೆ ಮಾಡೋದು ಮಾತ್ರ ಅಲ್ಲ, ಅವನು ಒಳಗೆ ಕೂರಿಸ್ತಾನೆ. ಅದನ್ನು ಮೊಳೆ ಹೊಡೆದು ಕೂರಿಸಿದ ಹಾಗೆ ಒಂದೊಂದು ಸಂಗತಿಯನ್ನು ಕೂಡ ಕೂರಿಸ್ತಾನೆ. ಕಾಲ ಕಳೆಯಿತು, ತಂದೆಯ ಕಾಲ ಕಳೆಯಿತು. ತಂದೆ ತೀರ್ಕೊಂಡ. ಇನ್ನೀಗ ಮಗ ಜೀವನ ಮಾಡಬೇಕು. ಒಂದು ಸ್ವಲ್ಪ ಸಮಯ ತಂದೆಯ ಆಸ್ತಿ ಇತ್ತು, ಮಾಡಿಟ್ಟ ಆಸ್ತಿ ಇತ್ತು, ಅದು ಕರಗುವವರಿಗೆ ಹಾಗೆ ಕಳೆಯಿತು. ಕರಗಿದ ಮೇಲೆ ಜೀವನ ಮಾಡಬೇಕಲ್ಲ, ಏನು ಮಾಡೋದು ಜೀವನಕ್ಕೆ ಅಂತ ಮತ್ತೇನೂ ಗೊತ್ತಿಲ್ಲ ಅವನಿಗೆ. ಗೊತ್ತಿರುವುದು ಕಳ್ಳತನ ಒಂದೇ, ಕಲಿಯದೆ ಬಂದಿದ್ದದು. ಮತ್ಯಾವುದು ಕಲಿತರೂ ಕೂಡ ಬರಲಿಲ್ವಂತೆ. ಅಪ್ಪ ಬೋಧನೆ ಮಾಡಿದ ಕಳ್ಳತನದ ಫಲ ಬಂದು ಬಿಟ್ಟರೆ ಕಳ್ಳತನಕ್ಕೆ ಹೊರಟ. ರಾತ್ರಿ ಎಲ್ಲಿಗೆ ಹೋಗಿ ಕನ್ನ ಹಾಕಿದ್ದವನು ಅಂದರೆ ನೇರವಾಗಿ ರಾಜನ ಭಂಡಾರಕ್ಕೆ ಹೋಗಿ ಕನ್ನ ಹಾಕ್ತಾನೆ. ಸಣ್ಣ ಪುಟ್ಟ ಕಳ್ಳತನವೇ ಅಲ್ಲ, ರಾಜನ ಬೊಕ್ಕಸಕ್ಕೆ ಕನ್ನ ಹಾಕ್ತಾನೆ. ಯಶಸ್ವಿಯಾಗಿ ಎಷ್ಟೆಲ್ಲ ರಕ್ಷಣೆ ಇದ್ದರೂ ಕೂಡ ಅದೆಲ್ಲವನ್ನೂ ಮೀರಿ ಬೊಕ್ಕಸಕ್ಕೆ ಕನ್ನ ಹಾಕಿ ಒಳ ಹೋಗಿ ಒಂದೊಂದೇ ವಸ್ತುವನ್ನು ಎತ್ತುತ್ತಾನೆ. ಅಲ್ಲಿ ಏನೆಲ್ಲ ಇತ್ತು, ಅಮೂಲ್ಯವಾದ ರತ್ನಗಳಿದ್ದವು, ಸ್ವರ್ಣ ಮುದ್ರಿಕೆಗಳಿದ್ದವು, ಆಭರಣಗಳಿದ್ದವು. ಪಾಪ ಅವನ ಪರಿಸ್ಥಿತಿ ಅನ್ನೋದು ಯಾವುದೊಂದನ್ನು ಎತ್ತಿಕೊಂಡ್ರೂ ಅಪ್ಪ ಹೇಳಿದ ಮಾತು ನೆನಪಾಗೋದು ಅಂತ. ಇಂಥದ್ದನ್ನು ಕದ್ದರೆ ಅದಕ್ಕೆ ಇಂಥ ಫಲ, ಚಿನ್ನ ಕದ್ದರೆ ಫಲ ಇಂಥದ್ದು, ಆಭರಣ ಕದ್ದರೆ ಫಲ ಇಂಥದ್ದು, ಒಂದೊಂದಕ್ಕೂ ಮುತ್ತು ರತ್ನಗಳಲ್ಲಿ ಮಾಣಿಕ್ಯ ಕದ್ದರೆ ಇಂಥ ಫಲ, ಮರಕತವನ್ನು ಕದ್ದರೆ ಇಂಥ ಫಲ, ವಜ್ರ ಕದ್ದರೆ ಇಂಥ ಫಲ. ಯಾವುದೊಂದನ್ನು ಮುಟ್ಟಿದರೂ ಅಪ್ಪನ ಪಾಠ ನೆನಪಾಗ್ತಾ ಇತ್ತಂತ ಅವನಿಗೆ. ಈ ನರಕ ಮುಂದೆ ಕಾದಿದೆ, ಆ ನರಕ ಎಷ್ಟು ಬೀಭತ್ಸವಾಗಿರ್ತದೆ, ಭಯಂಕರವಾಗಿರ್ತದೆ. ಹುಡುಕಿ 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 ಯಾವ ವಸ್ತುವನ್ನು ಮುಟ್ಟಿದರೂ ಅಪ್ಪನ ಪಾಠ ಹೊಂದಿದೆ ಅದಕ್ಕೆ. ಕೊನೆಗೆ ಒಂದು ಸ್ವಲ್ಪ ಅಲ್ಲಿಂದ ಹೊರಗೆ ಬರುವಾಗ ಬೂದಿ ರಾಶಿ ಇತ್ತಂತೆ. ಅದನ್ನು ಎತ್ಕೊಂಡ, ಆ ಬೂದಿ ರಾಶಿಯನ್ನು ಚೀಲಕ್ಕೆ ತುಂಬಿದ. ಏನೂ ಫಲ ನೆನಪಾಗಲಿಲ್ಲ. ಅಪ್ಪನಿಗೆ ಗೊತ್ತಿಲ್ಲ, ಇವನು ಬೂದಿ ಕದ್ದಿದ್ದಾನೆ ಒಂದು ದಿವಸ ಅಂತ ಅವನ ಅಪ್ಪನಿಗೆ ಗೊತ್ತಿಲ್ಲ. ಹಾಗಾಗಿ ಬೂದಿ ಕದ್ದಿದ್ದಕ್ಕೆ ಏನೂ ಫಲವನ್ನು ಅಪ್ಪ ಹೇಳಿಲ್ಲ. ನೆಮ್ಮದಿಯಾಗಿ ತಗೊಂಡು ಹೊರಟಂತೆ ಮನೆಗೆ. ಮರುದಿನ ಬೆಳಗ್ಗೆ ಅರಮನೆಯಲ್ಲಿ ಕೋಲಾಹಲ, ಬಕ್ಕಸಕ್ಕೆ ಕನ್ನ ಹಾಕಲಾಗಿದೆ, ಎಲ್ಲ ಗಡಿಬಿಡಿ. ಆಮೇಲೆ ಒಂದು ವಿಚಿತ್ರ ಏನು ಅಂದರೆ ಪ್ರತಿಯೊಂದು ವಸ್ತುವನ್ನು ಸ್ಥಳ ಬದಲಿಸಲಾಗಿದೆ, ಯಾವುದನ್ನು ಕೊಳ್ಳ ತಗೊಂಡೋಗಿಲ್ಲ. ಕನ್ನ ಹಾಕಿದ್ದಾನೆ, ಒಳಗೆ ಹೋಗಿದ್ದಾನೆ, ಒಂದೊಂದು ವಸ್ತುವನ್ನು ಮುಟ್ಟಿದ್ದಾನೆ, ಎತ್ತಿದ್ದಾನೆ, ತಗೊಂಡೋಗಿಲ್ಲ. ಯಾರಿರಬಹುದು ಈ ಕಳ್ಳ? ಇತಿಹಾಸದ ಅದ್ಭುತ ಕಳ್ಳ, ಇಂಥ ಕಳ್ಳರು ಬೇರೆ ಯಾರೂ ಇಲ್ಲ ಅಂತ. ಕೈ ಹಾಕಿ ಕಿರೀಟವನ್ನು ಎತ್ಕೊಂಡು ಬಿಟ್ಟು ಹೋಗೋರು, ಕಂಠಹಾರವನ್ನು ಎತ್ತಿ ಬಿಟ್ಟು ಹೋಗೋರು ಯಾರಿರ್ತಾರೆ? ಕಳ್ಳರು. ಕನ್ನ ಹಾಕಿ ಒಳಗೆ ಬಂದವರು ಯಾರಿರ್ತಾರಪ್ಪ ಅಂಥವ್ರು. ಪರಮಾಶ್ಚರ್ಯ ರಾಜನಿಗೆ. ಏನಾದರೂ ಮಾಡಿ ಈ ಕಳ್ಳನನ್ನು ಹುಡುಕಲೇಬೇಕು ಅಂತ ರಾಜ ಅಪ್ಪಣೆ ಮಾಡ್ತಾನೆ. ಕೊನೆಗೆ ಪತ್ತೆ ಮಾಡ್ತಾ ಮಾಡ್ತಾ ತನಿಖೆ ನಡೆಯುವಾಗ ಏನಾಗಿತ್ತು ಅಂದರೆ ಒಂದು ಬೂದಿಯ ಒಂದು ಗೆರೆ ಉದ್ದಕ್ಕೆ ಹೋಗುತ್ತಂತೆ. ಅದು ಆ ಚೀಲ ತೂತಾಗಿದೆ, ಅವನಿಗೆ ಗೊತ್ತೇ ಇಲ್ಲ. ಹಾಕ್ಕೊಂಡು ಚೀಲ ಇದೆಯಲ್ಲ ತೂತಾಗಿದೆ. ಅದು ಸಣ್ಣ ತೂತಿರ್ಬೋದು. ಅದು ಚಿನ್ನಗಿನ್ನ ಹಾಕ್ಕೊಂಡ್ರೆ ದೊಡ್ಡ ಸಮಸ್ಯೆ ಏನಾಗ್ತಿರ್ಲಿಲ್ಲ. ಬೂದಿ ಆಗಿದ್ದರಿಂದ ಅದು ಸಮಸ್ಯೆ ಆಗಿದೆ. ಸಮಸ್ಯೆ ಅಂದರೆ ಒಂದು ರೇಖೆ ಬೂದಿ ಬಿಡ್ತಾ ಹೋಗಿದೆ ಅಲ್ಲಿಂದ, ಬೊಕ್ಕಸದ ಹೊರಭಾಗದಿಂದ ಇವನ ಮನೆಯವರಿಗೆ ಒಂದು ಬೂದಿ ಗುರುತಿದೆ ಅಂತ. ಈ ತನಿಖಾಧಿಕಾರಿಗಳು ಹುಡ್ಕೊಂಡು ಹೋಗ್ತಾರೆ. ಹೋಗಿ ತಲುಪಿದ್ದು ಆಸ್ಥಾನ ಜ್ಯೋತಿಷಿ ಮನೆಗೆ. ಕಳ್ಳನನ್ನು ಹಿಡ್ಕೊಂಡು ಬರ್ತಾರೆ, ರಾಜನ ಮುಂದೆ ನಿಲ್ಲಿಸ್ತಾರೆ. ರಾಜನದ್ದು ಒಂದೇ ಪ್ರಶ್ನೆ, ನೀನು ಏಕೆ ಬೊಕ್ಕಸಕ್ಕೆ ಕನ್ನ ಹಾಕಿದೆ ಅಂತ ನಾನು ಕೇಳೋದಿಲ್ಲ.
ನೀನು ಏಕೆ ಕಿರೀಟಕ್ಕೆ ಆಭರಣಕ್ಕೆ ಕೈ ಹಾಕಿದೆ ಅಂತ ನಾನು ಕೇಳೋದಿಲ್ಲ, ಏಕೆ ಬಿಟ್ಟು ಹೋದೆ ಅಂತ ಹೇಳು ಅಂತ. ಬಿಟ್ಟಿದ್ದು ಯಾಕೆ ನೀನು, ಏನೋ ವಿಶೇಷ ಕಾರಣ ಇರಬೇಕು ಅದಕ್ಕೆ. ಆಗ ಆ ಜ್ಯೋತಿಷಿಯ ಮಗ ಹೇಳಿದಂತೆ, ಏನು ಮಾಡಲಿ, ಇದು ನನ್ನ ಅಪ್ಪನ ಕರ್ಮ. ಅಪ್ಪನ ಕರ್ಮ, ಅಪ್ಪನ ಕೆಲಸ. ಏನಪ್ಪ ಅಪ್ಪನ ಕರ್ಮ ಅಂದರೆ, ಪ್ರತಿಯೊಂದಕ್ಕೂ ಅಪ್ಪ ನನಗೆ ಫಲ ಹೇಳಿಕೊಟ್ಟಿದ್ದಾರೆ, ನನ್ನ ಮನಸ್ಸಲ್ಲಿ ಕೂರಿಸಿದ್ದಾರೆ ಅದನ್ನು. ಹಾಗಾಗಿ ಯಾವ ವಸ್ತು ಎತ್ತಿದ್ರೂ ಆ ನರಕ ಕಣ್ಣು ಮುಂದೆ ಕಟ್ಟೋದ್ರಿಂದ ಪುನಃ ಅದನ್ನು ಅಲ್ಲೇ ಇಟ್ಟೆ. ಏನನ್ನು ಕದಿಯೋಕ್ಕೆ ಸಾಧ್ಯ ಆಗಿಲ್ಲ, ಇದೊಂದೇ ಬರೋದು ನನಗೆ. ಆದರೆ ಅದನ್ನು ಮಾಡದಿರುವಂತೆ ನಮ್ಮ ಅಪ್ಪ ಮಾಡಿಟ್ಟುಬಿಟ್ಟಿದ್ದಾರೆ. ರಾಜನಿಗೆ ತನ್ನ ಗತಿಸಿದ ಜ್ಯೋತಿಷಿಯ ಮೇಲೆ ಇದ್ದ ಅಭಿಮಾನ 100 ಮಡಿ ಹೆಚ್ಚಾಯ್ತಂತೆ. ಒಬ್ಬ ಒಳ್ಳೆ ಜ್ಯೋತಿಷಿ ಮಾತ್ರ ಅಲ್ಲ, ಎಷ್ಟು ಒಳ್ಳೆಯ ವ್ಯಕ್ತಿತ್ವ ನಿರ್ಮಾಪಕ ಅಂತ. ಅನ್ಯ ಮಾರ್ಗವಿಲ್ಲ, ಮಗ ಕಳ್ಳತನ ಮಾಡದಿರುವಂತೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಾದಾಗ ಅವನು ಹುಡುಕಿದ ದಾರಿ ಎಷ್ಟು ಅದ್ಭುತವಾಗಿರುವಂಥದ್ದು. ಒಬ್ಬ ಟೀಚರ್, ಒಬ್ಬ ಆಚಾರ್ಯ ಸರಿ ಮಾಡಲಿಕ್ಕೆ ಬರದೇ ಇರುವಂಥದ್ದೇ ಇಲ್ಲ ಅನ್ನೋದಕ್ಕೆ ಇದು ಸಾಕ್ಷಿ. ಬಳಿಕ ದೊರೆ ಏನು ಮಾಡಿದಂತೆ ಅಂದರೆ, ಬೊಕ್ಕಸದಿಂದ ಆ ಜ್ಯೋತಿಷಿಯ ಮಗನಿಗೆ, ಕಳ್ಳನಿಗೆ ಇಡೀ ಜೀವನಕ್ಕೆ ಸಾಕಾಗುವಷ್ಟು ಸಂಪತ್ತನ್ನು ಕೊಟ್ಟು, ನೀನು ಆರಾಮದಲ್ಲಿರೋ, ನೀನು ಮಾಡೋದು ಬೇಡ, ದಿವಸ ಊಟ ಮಾಡು ಮಲಗು ಸಾಕು ಅಂತ. ಯಾಕೆಂದರೆ ಅವನಿಗೇನಾದ್ರು ಜೀವನಕ್ಕಿಲ್ಲದೆ ಇದ್ದರೆ ರಾಜ್ಯಕ್ಕೆ ತೊಂದರೆ. ಹಾಗೆ ಅವನಿಗೆ ಕೊರತೆ ಆಗದಿರೋ ಅಂತ ನೋಡ್ಕೊಳ್ಳಿ ಕೊನೆವರೆಗೂ ಅಂತ. ಅವನು ಹಾಗೆ ಇದ್ದರೆ ಸಾಕು, ಏನೋ ಉಪಕಾರ ಮಾಡೋದು ಬೇಡ, ಅವನು ಏನನ್ನು ಮಾಡ್ಲಿಕ್ಕೆ ಬರ್ತದೋ ಅದನ್ನು ಮಾಡದೇ ಇದ್ದರೆ ಸಾಕು ಅವನು ಎಂಬುದಾಗಿ ಜೀವನಕ್ಕೆ ಸಾಕಾಗುವಷ್ಟು ಜೀವನಾಂಶ ದೊರೆ ಅವನಿಗೆ ಕೊಟ್ಟನಂತೆ ಆ ಕಳ್ಳನಿಗೆ. ಯಾಕಿದನ್ನು ನೆನಪು ಮಾಡಿಕೊಂಡು ಅಂದರೆ, ಈ ಕರ್ಮ ಸಿದ್ಧಾಂತ ನಮ್ಮ ಮನಸ್ಸಿಗೆ ಬಂದರೆ ಆಗೋದೇನು ಅಂದರೆ, ನಾವು ಪಾಪಗಳನ್ನು ಮಾಡೋದಿಲ್ಲ, ತಪ್ಪುಗಳನ್ನು ಮಾಡೋದಿಲ್ಲ. ನಾವು ಈ ಪೊಲೀಸು ಕೋರ್ಟಲ್ಲಿ ಯಾಕೆ ಬೇಕು ಅಂದರೆ, ನಾವು ತಪ್ಪುಗಳನ್ನು ಮಾಡಿದಾಗ ಬೇಕಾಗುವಂಥದ್ದು ಅಂತ. ಆದರೆ ಹಿಂದಿನ ಕಾಲದಲ್ಲಿ ಈ ಎಲ್ಲ ಪೊಲೀಸು ಕೋರ್ಟುಗಳಿಗಿಂತ ದೊಡ್ಡದಾಗಿರ್ತಕ್ಕಂಥ ಕರ್ಮ ಸಿದ್ಧಾಂತವನ್ನು ನಮ್ಮ ತಲೆಗಳಲ್ಲಿ ನಮ್ಮ ಪೂರ್ವಜರು ಕೂರಿಸಿದ್ರು. ಹಾಗಾಗಿ ಎಷ್ಟೋ ಪಾಪಗಳು ಘಟಿಸ್ತಾ ಇರಲಿಲ್ಲ. ಹಾಗಾಗಿ ಇಷ್ಟನ್ನು ಮಾತ್ರ ಗಟ್ಟಿಯಾಗಿ ನಾವು ಮನಸ್ಸಲ್ಲಿ ಇಟ್ಕೊಳ್ಬೇಕು. ನಾವು ಏನು ಮಾಡಿದರೂ ಅದಕ್ಕೊಂದು ಫಲ ಇದೆ. ಕೆಟ್ಟದ್ದು ಮಾಡಿದರೆ ಕೆಟ್ಟ ಫಲ ಇದೆ, ಒಳ್ಳೆಯದು ಮಾಡಿದರೆ ಒಳ್ಳೆ ಫಲ ಇದೆ. ನಮಗೆ ಮಾತ್ರ ಅಲ್ಲ, ನಮ್ಮ ಸಂತಾನಕ್ಕೂ ಕೂಡ ಇದೆ. ಅದು ಕೂಡಿಟ್ಟ ಪಾಪಗಳು ನಿನ್ನ ಸಂತತಿಗೆ. ಕೂಡಿಟ್ಟ ಸಂಪತ್ತು ಮಾತ್ರ ಅಲ್ಲ, ಕೂಡಿಟ್ಟ ಪಾಪಗಳು ನಿನ್ನ ಸಂತತಿ.